ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಅಘೋರಿ ಸಿದ್ಧಿ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಕೆಲವೇ ಗಂಟೆಯಲ್ಲಿ ವಶೀಕರಣ ಆಗುತ್ತೆ. ಇದು ಅಷ್ಟು ಪವರ್ಫುಲ್ ಇದೆ ಈ ಮಂತ್ರಕ್ಕೆ. ಬನ್ನಿ ಅದನ್ನು ಹೇಗೆ ಮಾಡೋದು ಏನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ ಬನ್ನಿ, ಈ ಕ್ರಿಯೆಯನ್ನು ನೀವು ರಾತ್ರಿ 2ರಿಂದ 4 ಒಳಗೆ ಮಾಡಬೇಕಾಗುತ್ತೆ. ಅಂದರೆ ಮಧ್ಯರಾತ್ರಿ. ಮತ್ತು ಒಂದು ದೀಪ ಬೇಕಾಗುತ್ತೆ. ಇದನ್ನು ಪ್ರತಿನಿತ್ಯ 108 ಸಾರಿ ಜಪ ಮಾಡಬೇಕಾಗುತ್ತೆ. 11 ದಿನ ಈ ಕ್ರಿಯೆ ಮಾಡಬೇಕಾಗುತ್ತೆ. 11 ದಿನ ಈ ಕ್ರಿಯೆ ಮಾಡಿದ್ದೆ ಆದರೆ ನೀವು ಇಷ್ಟಪಟ್ಟವರು, ನಿಮ್ಗೆ ಯಾರು ಬೇಕು ಅಂತ ಈ ಕ್ರಿಯೆ ಮಾಡ್ತಾ ಇದ್ದೀರೋ ಅವರು ಹುಚ್ಚರಾಗಿ ನಿಮ್ಮ ಹಿಂದೆ ಬರ್ತಾರೆ. ನೀವು ಬೇಡ ಅಂದ್ರೂ ನನಗೆ ನೀವು ಬೇಕು, ಜಗತ್ತಲ್ಲಿ ನನಗೆ ಯಾರು ಬೇಡ, ನಿಮ್ಮನ್ನ ಬಿಟ್ಟರೆ ಅನ್ನೋ ರೀತಿಯಲ್ಲಿ ಬರ್ತಾರೆ. ಇದು ಅಘೋರಿ ಸಿದ್ಧಿ ಮಂತ್ರ ಆಗಿರೋದ್ರಿಂದ ಈ ಕ್ರಿಯೆ ಮಾಡುವುದಕ್ಕಿಂತ ಮುಂಚೆ ನೀವು ದೇಹ ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಹೇಗೆ ಅಂದರೆ ದೇಹ ರಕ್ಷಣೆ ಮಾಡಿಕೊಂಡೇ ಈ ಮಂತ್ರ ಮಾಡಬೇಕಾಗುತ್ತೆ. ಈ ಮಂತ್ರ ಅಷ್ಟು ಪವರ್ಫುಲ್ ಇದೆ. ಮೊದಲಿಗೆ ಈ ಕ್ರಿಯೆ ಸ್ಟಾರ್ಟ್ ಮಾಡ್ತಿರಲ್ಲ, ರಾತ್ರಿ 2ರಿಂದ 4 ಒಳಗೆ, ಅದಕ್ಕೂ ಮುಂಚೆ ಉತ್ತರ ದಿಕ್ಕಿಗೆ ಕುಳಿತುಕೊಂಡು ನಾನೀಗ ಒಂದು ದೇಹ ರಕ್ಷಣೆ ಮಂತ್ರ ಕೊಡ್ತೀನಿ. ಅದನ್ನು 11 ಸಾರಿ ಪಠನೆ ಮಾಡಿಬಿಡಿ. 11 ಸಾರಿ ಪಠನೆ ಮಾಡಿ ಆದ ಮೇಲೆ ಮುಂದಿನ ಮಂತ್ರನ ಮಾಡಬೇಕು. ಮೊದಲಿಗೆ ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ ಶರೀರಂ ಪಾಹಿ ಪಾಹಿ ಕುರು ಕುರು ಸ್ವಾಹ ಅಂತ 11 ಸಾರಿ ಹೇಳಿ ದೇಹ ರಕ್ಷಣೆ ಮಾಡ್ಕೊಳ್ಳಿ. ತದನಂತರ ಈಗ ನಾ ಏನು ಕೊಡ್ತೀರೋ ಮಂತ್ರ, ಆ ಮಂತ್ರನ ನೀವು 108 ಸಾರಿಯಂತೆ ಪ್ರತಿನಿತ್ಯ 11 ದಿನ ಮಾಡಬೇಕಾಗುತ್ತೆ. ಮಾಡಿದ್ದೇ ಆದಲ್ಲಿ ರಿಸಲ್ಟ್ ಕಟ್ಟಿಟ್ಟ ಬತ್ತಿ ಬಂದೇ ಬರುತ್ತೆ. ಅಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನು ಸೇರಿಸ್ಕೊಳ್ತಾ ಮಂತ್ರ ಪಠನೆ ಮಾಡಿ. ಮಂತ್ರ ಹೀಗಿದೆ: ಓಂ ಅಘೋರಿನಾಥ್ ಅಘೋರ ಸಿದ್ಧಿ ಸಂಕಲ್ಪ ಸಂ ಹಮ್ಮುಖಿ ಮಂ ವಶಂ ಹಂ ಕಂ ಚಂ ಟಂ ಟಂ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಅಘೋರಿನಾಥ್ ಅಘೋರ ಸಿದ್ಧಿ ಸಂಕಲ್ಪಂ ಸಂ ಅಮ್ಮುಖಿ ಮಂ ವಶಂ ಅಂ ಕಂ ಚಂ ಟಂ ಟಂ ಸ್ವಾಹ. ಈ ರೀತಿಯಾಗಿ ಮಾಡಿದ್ದೇ ಆದಲ್ಲಿ ರಿಸಲ್ಟ್ ಖಂಡಿತ ಸಿಗುತ್ತೆ. ಮಾಡಿ. ಎಲ್ಲರಿಗೂ